ये स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट, बेसिक हिंदी कोर्स का आज 6वां दिन है, यानी 6वीं कक्षा है। और इस कक्षा में भी आपको 25 से लेकर 30 हिंदी वर्ड्स दे दूंगा, कन्नड़ा और हिंदी। तो इन 25 और 30 हिंदी वर्ड्स को याद रखिए। जो भी मेरे चैनल पर नए हैं, सब्सक्राइब कर लीजिए और वीडियो को अंत तक देखिए, बीच में स्किप मत करिए। स्टूडेंट्स, ಇವತ್ತು ಬೇಸಿಕ್ ಹಿಂದಿ ಕೋರ್ಸ್ನ 6ನೇ ಕ್ಲಾಸು 6ನೇ ದಿನ। ಇವತ್ತು ಕೂಡ ನಿಮಗೆ 25ರಿಂದ 30 ಹಿಂದಿ ವರ್ಡ್ಸ್ಗಳನ್ನು ಕೊಡ್ತಾ ಇದ್ದೀನಿ। ಸೊ ಹಿಂದಿ ವರ್ಡ್ಸ್ ಕೊಡೋ ಕಾರಣ ಏನು ಸ್ಟೂಡೆಂಟ್ಸ್ ಗೊತ್ತಾ? ನಾನು ಮುಂಚೆನೇ ಹೇಳಿದ್ದೀನಿ, ನಿಮ್ಮ ಮನೆಯಲ್ಲಿ ಚಿಕ್ಕವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಈಸಿಯಾಗಿ ಹಿಂದಿ ಕಲಿಬೋದು। ಎಲ್ಲ ಜನ ಹೇಳ್ತಾರೆ, ನಾರ್ತ್ ಅವ್ರು ಹೇಳ್ತಾರೆ ಸೌತ್ ಇಂಡಿಯನ್ಸ್ಗೆ ಚೆನ್ನಾಗಿ ಹಿಂದಿ ಬರಲ್ಲ ಅಂತ। ಸೊ ಸೌತ್ ಇಂಡಿಯನ್ಸ್ಗೆ ಎಷ್ಟು ಚೆನ್ನಾಗಿ ಹಿಂದಿ ಬರುತ್ತೆ ಅಂದರೆ ನಾರ್ತ್ ಅವರಿಗೂ ಅಷ್ಟೊಂದು ಬರಲ್ಲ, ಯಾಕಂದರೆ ಅವ್ರ ತಾಯಿ ಭಾಷೆ ಆಗಿದೆ। ಅವರು ಗ್ರಾಮೆಟಿಕಲಿ ಆಗಿ ಎಷ್ಟು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಕೇಳಬೇಡಿ। ಇವಾಗ ನಾವು ಸೌತ್ ಅವರು ಇದ್ದೇವಲ್ವಾ, ನಮ್ಮ ಮಾತೃಭಾಷೆ ಇರೋದು ಕನ್ನಡ, ನಾವು ಕಲ್ತಿರೋದು ಹಿಂದಿ ಭಾಷೆ, ಅದು ವ್ಯಾಕರಣಬದ್ಧವಾಗಿ ಹಿಂದಿ ಕಲ್ತಿದ್ದೀವಿ। ನಾವು ಎಷ್ಟು ಚೆನ್ನಾಗಿ ಆಡ್ತೀವಿ, ಅದರಲ್ಲಿ ವ್ಯಾಕರಣದ ಎಷ್ಟು ತಪ್ಪುಗಳು ಆಗಲ್ಲ। ಸೊ ಹಾಗಾಗಿ ನಾನು ಕೂಡ ನಿಮ್ಮನ್ನು ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕ ಸ್ಟೇಟಲ್ಲಿ ಎಷ್ಟು ಜನ ದೊಡ್ಡವ್ರು ಹಿಡ್ಕೊಂಡು ಚಿಕ್ಕವ್ರ ತನಕ ಸ್ಕೂಲ್ ಮಕ್ಕಳು ಇರ್ಬೋದು, ನಾನು ನಿಮಗೆ ಮುಂಚೆನೇ ಪ್ರಾಮಿಸ್ ಮಾಡಿದ್ದೀನಿ, ನಾನು ನಿಮಗೆ ಹಿಂದಿ ಕಲಿಸ್ತೀನಿ। ನಂದು ಕೋರ್ಸ್ ಏನಿದೆ 90 ಡೇಸ್ ಟಾರ್ಗೆಟ್ ಇದೆ, 90 ಡೇಸ್ ಒಳಗಡೆ ನಾನು ನಿಮಗೆ ಹಿಂದಿ ಕಲಿಸ್ಕೊಡ್ತೀನಿ। ನನ್ನ ಅನಿಸಿನ ಮಟ್ಟಿಗೆ ನಾನು ತುಂಬ ವಿಡಿಯೋಗಳೆಲ್ಲ ನೋಡ್ತಾ ಇದ್ದೀನಿ। ಸೊ ನನ್ನ ಚಾನಲಲ್ಲಿ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು, ವಾಕ್ಯ ರಚನೆ ಹೇಗೆ ಮಾಡಬೇಕು, ಅದು ಕರೆಕ್ಟ್ ಮೆಥಡ್ ಆಗಿ ನಾನು ಹೇಳ್ಕೊಡ್ತೀನಿ। ಸೊ ಅದರ ಸಲುವಾಗಿ ನಾನು 3 ಸ್ಟೆಪ್ಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ। ಆ 3 ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ತುಂಬ ಈಸಿಯಾಗಿ ಹಿಂದಿ ಬಂದ್ಬಿಡುತ್ತೆ। ಸೊ ನೀವು ಕೂಡ ಚೆನ್ನಾಗಿ ಸೆಂಟೆನ್ಸ್ ಮಾಡ್ಬೋದು, ಚೆನ್ನಾಗಿ ಮಾತಾಡ್ಬೋದು। ಫಸ್ಟ್ ಸ್ಟೆಪ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ನನ್ನ ವಿಡಿಯೋ ನೋಡಿ। ಲೆಟರ್ಸ್ಗಳನ್ನು ಫಸ್ಟ್ ನೀವು ಕಲ್ತ್ಕೊಳ್ಳಿ ಮಕ್ಕಳಿರಲಿ ದೊಡ್ಡವರಿರಲಿ, ಯಾರಾದರೂ ನೀವು ಕಲಿಬೋದು। ನಾನು ಒಂದು ಮಾತು ಕೂಡ ನಿಮ್ಗೆ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ, ಯಾರೋ ಇಂಟ್ರಿಯಲ್ಲಿ ಹೇಳ್ತಾ ಇದ್ರು, ನಾನು ಯಾವುದೇ ಪಾರ್ಟಿಯವನು ಅಲ್ಲ, ಯಾವುದೇ ಲೀಡರ್ ಬಗ್ಗೆ ನಾನು ವರ್ಣನೆ ಏನು ಮಾಡ್ತಾ ಇಲ್ಲ, ಯಾರೋ ಹೇಳ್ತಾ ಇದ್ರು, ಈ ಮನುಷ್ಯನಿಗೆ ಈ ಲೀಡರ್ಗೆ ಒಂದು ವೇಳೆ ಹಿಂದಿ ಬಂದುಬಿಟ್ರೆ ಇವನು ನ್ಯಾಷನಲ್ ಲೆವೆಲಲ್ಲಿ ಒಳ್ಳೆ ಲೀಡರ್ ಆಗ್ತಾ ಇದ್ದ ಅಂತ। ಆ್ಯಕ್ಚುಲಿ ಅದು ಕರೆಕ್ಟ್ ಆಗಿದೆ। ನಾವು ಏನಾದರೂ ಪಾರ್ಲಿಮೆಂಟ್ ಅಥವಾ ನಾರ್ತ್ಗೆ ಓದ್ಬಿಟ್ರೆ ಹಿಂದಿ ಬರಲಿಲ್ಲ ಅಂದರೆ ಇಷ್ಟು ಕೀಳಾಗಿ ಕಾಣ್ತಾರಂದರೆ ನೀವು ಕೇಳಬೇಡಿ। ಸೊ ಎಲ್ಲ ಭಾಷೆ ನಮಗೆ ಅಷ್ಟೇ, ಆದರೂ ಕೂಡ ಹಿಂದಿ ನಾವು ಕಲೀಲೇಬೇಕು। ಬಟ್ ನೀವು ನಾನು ಕಲೀಲೇಬೇಕು ಅಂತ ಹೇಳಿಬಿಟ್ಟು ನೀವು ನನ್ನ ಮಾತು ಕೇಳಿಬಿಟ್ಟು ನನ್ನನ್ನು ರೇಗಾಡೋದು ಮಾಡಬೇಡಿ। ಯಾಕಂದರೆ ಸ್ಟೂಡೆಂಟಿಗೆ ಹಿಂದಿ ಬರಲೇಬೇಕು, ನಮಗೂ ಕೂಡ ಹಿಂದಿ ಬರಲೇಬೇಕು। ನಮ್ಮದು ಮಾತೃಭಾಷೆ ಕಸ್ತೂರಿ ಕನ್ನಡ ಇದೆ, ನಮಗೆ ಕನ್ನಡ ಬರುತ್ತೆ ಚೆನ್ನಾಗಿ, ನಾವು ಕೂಡ ಕನ್ನಡಿಗರೇ। ಸೊ ಕನ್ನಡಿಗರು ಇದ್ಕೊಂಡು ನಾವು ಬೇರೆ ಕಡೆ ಹೋದಾಗೆ ನಮಗೂ ಬೇಕಲ್ವಾ, ನಮಗೂ ರೆಸ್ಪೆಕ್ಟ್ ಬೇಕಲ್ಲ, ನಾವು ಹಿಂದಿಯಲ್ಲಿ ಮಾತಾಡಬೇಕಲ್ಲ। ಸೊ ಹಾಗಾಗಿ ಯಾವುದೇ ಭಾಷೆ ಇರಲಿ ನಾವು ಎಲ್ಲ ಭಾಷೆಯನ್ನು ಕಲಿಬೇಕು। ಎಷ್ಟು ಭಾಷೆ ನಾವು ಕಲ್ತೀವಿ ಅಷ್ಟು ನಾಲೆಜ್ ನಮಗೆ ಬಂದ್ಬಿಡುತ್ತೆ। ಸೊ ಅದರ ಸಲುವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಬೇಸಿಕ್ ಹಿಂದಿ ಕೋರ್ಸ್ ಏನಿದೆ ಇದರಲ್ಲಿ ನಿಮಗೆ ಚೆನ್ನಾಗಿ ಕಲಿಸ್ಕೊಡ್ತೀನಿ। ಇಲ್ಲಿ ತನಕ ಯಾರು ನಿಮಗೆ ಕಲಿಸ್ಕೊಟ್ಟಿಲ್ಲ, ಆ ಥರ ನಾನು ಈಸಿ ಮೆಥಡಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ। ಸೊ ಫಸ್ಟ್ ನೀವೇನು ಮಾಡಿ, ಫಸ್ಟ್ ಸ್ಟೆಪ್ ಏನಿದೆ, ಎಲ್ಲ ಲೆಟರ್ಸ್ಗಳನ್ನು ಕಲ್ತ್ಕೊಳ್ಳಿ। ಸ್ವರ ಇರಲಿ, ವ್ಯಂಜನ ಇರಲಿ, ಕಾಂಬಿನೇಷನ್ ಇರಲಿ, ಬಾರ ಕಡಿ ಕಕ ಕಿಕಿ ಎಷ್ಟಿದೆ ಎಲ್ಲವನ್ನು ನೀವು ಕಲ್ತ್ಕೊಳ್ಳಿ। ಅದು ಎಲ್ಲ ಕಲ್ತ ಮೇಲೆ ಲೆಟರ್ಸ್ ಫೈಂಡ್ ಮಾಡಲಿಕ್ಕೆ ಬರಬೇಕು, ಗುರ್ತಿಡ್ಲಿಕ್ಕೆ ಬರಬೇಕು। ಹಾಂ, ಕ ಯಾವುದು, ಚ ಯಾವುದು, ಜ ಯಾವುದು, ಜ ಯಾವುದು, ಗ್ಯ ಯಾವುದು, ತ್ರ ಯಾವುದು, ಇದು ಎಲ್ಲವನ್ನು ಕಂಡುಹಿಡ್ಲಿಕ್ಕೆ ನಿಮಗೆ ಬರಬೇಕು। ಅಂದರೆ ಗುರ್ತಿಡಬೇಕು ನೀವು। ಒಂದು ಅಕ್ಷರ ಬೋರ್ಡ್ ಮೇಲೆ ಯಾರಾದರೂ ತೋರಿಸಿದಾರಂದರೆ ನೀವು ಕಂಡುಹಿಡ್ಬೇಕು। ಅದು ಆದಮೇಲೆ ನಾನು ಏನು ಇವತ್ತು ಹಿಂದಿ ವರ್ಡ್ಸ್ ಕೊಡ್ತಾ ಇದ್ದೀನಿ 6ನೇ ದಿನದಲ್ಲಿ, ಈ ಹಿಂದಿ ವರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ। ಇವಾಗ ನಾನು ಹೆಚ್ಚು ಕಡಿಮೆ ನಿಮಗೆ ಒಂದು 100 ಮೇಲೆ ಹಿಂದಿ ವರ್ಡ್ಸ್ ಕೊಟ್ಟಿದ್ದೀನಿ। ಇವತ್ತು ಕೂಡ 25 ಇಂದ 30 ಹಿಂದಿ ವರ್ಡ್ಸ್ ಕೊಡ್ತೀನಿ। ಸೊ ಇದು ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಮಕ್ಕಳೇ।
ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡ್ಬಿಡಿ. ಎಲ್ಲ ಕಾಮನ್ ವರ್ಡ್ಸ್ ಇದೆ, ನಮಗೆಲ್ಲ ಬರುತ್ತೆ. ಆದರೂ ಕೂಡ ಸೆಂಟೆನ್ಸ್ ಫಾರ್ಮೇಷನ್ ಮಾಡುವಾಗ ಸ್ವಲ್ಪ ತಪ್ಪು ಮಾಡ್ತೀವಿ. ಇವಾಗ ಸೆಕೆಂಡ್ PUC ರಿಸಲ್ಟ್ ಆಗಲಿ ಅಥವಾ SSLC ರಿಸಲ್ಟ್ ಆಗಲಿ, ಮಕ್ಕಳಿಗೆ 1-2 ಮಾರ್ಕ್ಸ್ ಹೋಗ್ಬಿಡುತ್ತಲ್ಲ. ಯಾಕೆ ಹೋಗುತ್ತೆ ಅಂದರೆ ಗ್ರಾಮರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತೀವಿ. ಡಾಟ್ ಎಲ್ಲಿ ಕೊಡಬೇಕು ಅಲ್ಲಿ ಕೊಡಲ್ಲ, ಚಂದ್ರಬಿಂದಿ ಎಲ್ಲಿ ಕೊಡಬೇಕು ಅಲ್ಲಿ ಕೊಡಲ್ಲ. ಹಾಗಾಗಿ ಏನು ಮಾಡ್ತಾರೆ, ಔಟ್ ಆಫ್ ಮಾರ್ಕ್ಸ್ ಕೊಡಲ್ಲ, ಒಂದೊಂದು ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಅದರ ಸಲುವಾಗಿ ನಾನು ಗ್ರಾಮಿಟ್ರಿಲಿ ವ್ಯಾಕರಣಬದ್ಧವಾಗಿ ನಿಮಗೆ ಕಲಿಸ್ಕೊಡ್ತೀನಿ. ಗ್ರಾಮರ್ದ ನಿಯಮ ಏನಿದೆ ಅದು ಎಲ್ಲವನ್ನು ಫಾಲೋ ಮಾಡಿ ಕಲಿಸ್ಕೊಡ್ತೀನಿ. ಸೊ ಬನ್ನಿ ಸ್ಟೂಡೆಂಟ್ಸ್, ಯಾರೆಲ್ಲ ನನ್ನ ಚಾನಲಲ್ಲಿ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ನೀವು ಆದರೆ ನನಗೂ ಕೂಡ ಒಂದು ಶಕ್ತಿ ಬಂದ್ಬಿಡುತ್ತೆ, ನಾನು ಕೂಡ ಕಲಿಸ್ಲಿಕ್ಕೆ ಒಂದು ಹುಮ್ಮಸ್ಸು ಬಂದ್ಬಿಡುತ್ತೆ. ಸೊ ನಾನು ಕೂಡ ನಿಮಗೆ ಈಸಿಯಾಗಿ ಕಲಿಸಬಲ್ಲೆ. ಸೊ ಬನ್ನಿ, ಇವತ್ತು ಕೂಡ ಒಂದು 25 to 30 ಹಿಂದಿ ವರ್ಡ್ಸ್ ನಾನು ಕೊಡ್ತೀನಿ. ಆ ಹಿಂದಿ ವರ್ಡ್ಸನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇನ್ನು 2 days, ಇನ್ನು ಒಂದು ವಿಡಿಯೋದಲ್ಲಿ 25 to 30 ಕೊಡ್ತೀನಿ. ಹೆಚ್ಚು ಕಡಿಮೆ ನಿಮ್ಮ ಹತ್ರ 150 ವರ್ಡ್ಸ್ ಆಗುತ್ತೆ. 150 ವರ್ಡ್ಸ್ ಸಾಕು. ಆಮೇಲೆ ನಾನು ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು, ಸೆಂಟೆನ್ಸ್ ಹೇಗೆ ಮಾಡಬೇಕು, ವಾಕ್ಯ ರಚನೆ ಹೇಗೆ ಮಾಡಬೇಕು ಅದು ನೀಟಾಗಿ ನಾನು ಕಲಿಸ್ಕೊಡ್ತೀನಿ. ಸೊ ಇನ್ನೊಂದು ವಿಡಿಯೋ ಬಂದುಬಿಡುತ್ತೆ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು, ಟೆನ್ಸಸ್ ಪಾರ್ಟು ನಾನು ಸ್ಟಾರ್ಟ್ ಮಾಡ್ತೀನಿ. ನೀವು ಚೆನ್ನಾಗಿ ಕೂತ್ಕೊಂಡು ಕಲ್ತ್ಕೊಳ್ಳಿ. ಅಗೇನ್ ಯು ವಾಚ್ ಮೈ ವಿಡಿಯೋ, ನೋಡ್ತಾ ಇರಿ. ಎಲ್ಲ ಲ್ಯಾಂಗ್ವೇಜ್ ಕಲಿಬೇಕು. ಎಷ್ಟು ಲ್ಯಾಂಗ್ವೇಜ್ ಕಲ್ತೀವಿ ನಮಗಷ್ಟು ಚೆನ್ನಾಗಿ ನಾಲೆಜ್ ಬಂದ್ಬಿಡುತ್ತೆ. ಸೊ ಬನ್ನಿ ಸ್ಟೂಡೆಂಟ್ಸ್, ಬನ್ನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದ್ಬಿಡುತ್ತೆ. ಬೆಲ್ ಐಕನನ್ನು ಒತ್ತಿ, ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟು ಬಂದು ತಲುಪುತ್ತೆ. ಸೊ ಬನ್ನಿ, ಇವಾಗ ಬ್ಲ್ಯಾಕ್ ಬೋರ್ಡ್ ತೋರಿಸ್ತೀನಿ. 20 to 30 ವರ್ಡ್ಸ್ ಇವತ್ತು ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಎಸ್ ನೋಡಿ, ಬ್ಲ್ಯಾಕ್ ಬೋರ್ಡು ಕನ್ನಡದಿಂದ ಹಿಂದಿ, ಈಜಿ ಹಿಂದಿ ಹೇಗೆ ಕಲಿಬೇಕಂತ ನಾನು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಕೂಡ ಪ್ರಯತ್ನ ಮಾಡ್ತಾ ಇರಿ. ಒಂದು 90 ಡೇಸಲ್ಲೇ ನೀವು ಚೆನ್ನಾಗಿ ಹಿಂದಿ ಕಲಿಬೋದು. ಇವಾಗ ನೋಡಿ, ಒಂದು ಸ್ವಲ್ಪ ವರ್ಡ್ಸ್ ಬರೆದ್ಬಿಟ್ಟಿದ್ದೀನಿ. ಫಸ್ಟ್ ಒಂದು ನೋಡಿ, ಕತೆ ಮೀನ್ಸು ಕಹಾನಿ. ಹಿಂದಿಯಲ್ಲಿ ನಾವು ಕಹಾನಿ ಅಂತೀವಿ. ಕಹಾನಿ ಮೀನ್ಸು ಸ್ಟೋರಿ. ಆಮೇಲೆ ನಾಲೆ, ಈ ವಾಟರ್ ಕೆನಲ್ ಇರುತ್ತಲ್ಲ, ನೀರಿನ ನಾಲೆ. ಈ ಮಂಡ್ಯ ಅಥವಾ ಹಾಸನ, ಶಿವಮೊಗ್ಗಕ್ಕೆ ಹೋದರೆ ಈ ಇರಿಗೇಷನ್ ಸಲುವಾಗಿ ವಾಟರ್ ಕೆನಲ್ ಮಾಡ್ತಾರಲ್ಲ, ಅದಕ್ಕೆ ನಾಲೆ. ಹಿಂದಿಯಲ್ಲಿ ಏನಂತಾರಂದರೆ ನಹಾರ್. ಇದು ನಮ್ಮ ಡ್ರೈನೇಜ್ ಇರುತ್ತಲ್ಲ, ಡ್ರೈನೇಜ್ ಅದು ಬೇರೆ, ಅದಕ್ಕೆ ನಾಲಿ ಅಂತೀವಿ, ಇದಕ್ಕೆ ನಹಾರ್. ನೆಕ್ಸ್ಟ್ ಮಣ್ಣು ಮೀನ್ಸು ಮಿಟ್ಟಿ ಮೀನ್ಸು ಸಾಯಿಲ್. ಎತ್ತು ಅಂದರೆ ಬೈಲ್ ಅಂದರೆ ಆಕ್ಸ್. ಎಮ್ಮೆ ಅಂದರೆ ಭೈಂಸ್. ಕೋಣ ಅಂತ ಇದೆ, ಇನ್ನೊಂದು ವರ್ಡ್ ಕೋಣ ಬರುತ್ತಲ್ಲ, ಎಮ್ಮೆ ಅಪೋಸಿಟ್ಟು, ಎಮ್ಮೆ ಗಂಡ. ಕೋಣ ಅಂತ ಬರುತ್ತಲ್ಲ, ಕೋಣಗೆ ಏನು ಮಾಡಬೇಕು ಅಂತ ಭೈಂಸ. ಒಂದು ಮಾತ್ರ ಕೊಡಬೇಕು, ಒಂದು ಲೈನ್ ಹೇಳಿದ್ರೆ ಅದು ಪುಲ್ಲಿಂಗ್ ಆಗುತ್ತೆ. ಇದು ಬೈನ್ಸು ಸ್ಟಿಲ್ಲಿಂಗು, ಅದು ಪುಲ್ಲಿಂಗು. ಎಮ್ಮೆ ಅಂದರೆ ಬೈನ್ಸ್ ಮೀನ್ಸು ಬಫೆಲೋ, ಬಫೆಲೋ. ಆಮೇಲೆ ಭೈಂಸ ಅಂದರೆ ಬುಲ್ ಅಂತೀವಲ್ಲ, ಅದು ಬುಲ್ ಆಗುತ್ತೆ. ಬಟ್ ಇದು ಎಮ್ಮೆ ಅಂದರೆ ಬೈನ್ಸ್. ಹುಲ್ಲು ಮೀನ್ಸು ಘಾಸ್ ಮೀನ್ಸು ಗ್ರಾಸ್. ಕತ್ತಲು ಮೀನ್ಸು ಡಾರ್ಕ್ನೆಸ್ ಅಂತ ಕರಿತೀವಲ್ಲ ಇಂಗ್ಲೀಷಲ್ಲಿ, ಅದಕ್ಕೆ ಅಂಧೇರ. ಬೆಳಗ್ಗೆ ಅಂದರೆ ಶುಭ, ಅಲ್ಲಿ ಮಾರ್ನಿಂಗ್ ಕರಿತೀವಲ್ಲ, ಬೆಳಿಗ್ಗೆನೆ ಬಂದುಬಿಟ್ಟ ಅಂತ, ಅದು ಶುಭ. ಆರ್ ಸವೇರನೂ ಕೂಡ ಕರಿತೀವಿ ಹಿಂದಿಯಲ್ಲಿ, ಮಾರ್ನಿಂಗ್. ಕೋಣೆ ಮೀನ್ಸು ಕಮ್ರ ಮೀನ್ಸು ಇಂಗ್ಲೀಷಲ್ಲಿ ರೂಮ್. ಮಗ ಬೇಟ ಆರ್ ಪುತ್ರ. ಮಗಳು ಬೇಟಿ ಆರ್ ಪುತ್ರಿ, ಡಾಟರ್. ಉಪ್ಪು ನಮಕ್, ಸಾಲ್ಟ್. ದ್ರಾಕ್ಷಿ ಅಂಗೂರ. ಮಾವಿನ ಹಣ್ಣು ಆಮ್. ಸೇಬು ಸೇಬ್. ಸೊ ಸ್ಟೂಡೆಂಟ್ಸ್, ಇಸ್ ಥರ ನೀವೇನು ಮಾಡಬೇಕಂದ್ರೆ ವರ್ಡ್ಸ್ಗಳೆಲ್ಲ ಕಲೆಕ್ಟ್ ಮಾಡಿ ನೆನ್ಪಿಟ್ಕೊಳ್ಳಿ. ಈ ಎಲ್ಲ ವರ್ಡ್ಸ್ಗಳನ್ನು ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡಬೇಕು ನಾನು ಮುಂದಿನ ದಿನಗಳಲ್ಲಿ ಕಲಿಸ್ಕೊಡ್ತೀನಿ. ಹಾಗಾಗಿ ಈ ವರ್ಡ್ಸ್ ಎಲ್ಲ ಬರ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡ್ಬಿಡಿ. ಓಕೆನಾ? ತುಂಬ ಈಸಿ ವರ್ಡ್ಸು. ಕನ್ನಡದವರು ಹಿಂದಿ ಕಲಿಬೇಕಂದ್ರೆ ತುಂಬ ಸರಳ, ತುಂಬ ಈಸಿ. ನೀರು ಕುಡ್ದಂಗೆ ನಾವು ಹಿಂದಿ ಕಲಿಬೋದು. ಹಿಂದಿ ಏನೋ ಬ್ರಹ್ಮ ವಿದ್ಯೆ ಇಲ್ಲ, ಈಸಿಯಾಗಿ
90 ಡೇಸಲ್ಲೇ ನಾವು ಈಸಿಯಾಗಿ ಕಲ್ತ್ಕೊಳ್ಬೋದು, 0 ಇಂದ ಕಲ್ತ್ಕೊಳ್ಬೋದು. ಸೊ ಇನ್ನೂ ಸ್ವಲ್ಪ ವರ್ಡ್ಸ್ ಕೊಡ್ತೀನಿ, ಬನ್ನಿ. ಎಸ್ ಸ್ಟೂಡೆಂಟ್ಸ್, ಇನ್ನೂ ಒಂದು ಸ್ವಲ್ಪ ವರ್ಡ್ಸ್ ಇದೆ, ನೋಡ್ಕೊಳ್ಳಿ. ಗೋಧಿಗೆ ಹಿಂದಿಯಲ್ಲಿ ಏನಂತಾರೆ ಅಂದರೆ ಗೆಹೂಂ. ಬೆಣ್ಣೆಗೆ ಮಕ್ಕನ್, ಬಟರ್. ಸಕ್ಕರೆ ಚೀನಿ ಆರ್ ಶಕ್ಕರ್. ಹಿಟ್ಟು ಆಟ, ಫ್ಲೋರ್ ಅಂತ ಕರಿತೀವಲ್ವ ಇಂಗ್ಲೀಷಲ್ಲಿ. ತಟ್ಟೆ ಥಾಲಿ. ನಿಂಬೆಹಣ್ಣು ನೀಂಬು. ಬಾಳೆಹಣ್ಣು ಕೇಲ. ಸೌತೆಕಾಯಿ ಕಕಡಿ. ಎಲೆಕೋಸು ಪತ್ತಾ ಗೋಬಿ. ಹೂಕೋಸು ಫೂಲ್ ಗೋಬಿ. ಕುಂಬಳಕಾಯಿ ಕದ್ದು. ಸೊ ಇಸ್ ಥರ ನೀವೆಲ್ಲ ವರ್ಡ್ಸ್ಗಳನ್ನು ಬರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಿಂದಿ ಹೆಂಗೆ ಬೇಕೋ ಹಂಗೆ ಮಾತಾಡ್ಬೋದು. ಸೊ ಹಿಂದಿ ಕಲಿಯೋದನ್ನು ದೊಡ್ಡ ವಿಷಯ ಅಲ್ಲ, ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಹಿಂದಿ ಕಲಿಬೇಕು. ಸೊ ಹಿಂದಿ ಕಲಿತೀರಾ ಅಂತ ಅಂದ್ಕೊಳ್ತೀನಿ. ನೀವು ಎಲ್ಲ ಫಾಲೋ ಮಾಡಿ ನನ್ನನ್ನು. ಆಮೇಲೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನೀವು ಸಪೋರ್ಟ್ ಮಾಡಿ ನನ್ನನ್ನು. ನಿಮ್ಮ ಸಪೋರ್ಟಿಂದನೇ ನಾನು ಮುಂದೆ ಹೋಗಲಿಕ್ಕೆ ಸಾಧ್ಯ. ಆಮೇಲೆ ನನಗೂ ಕೂಡ ಒಂಥರ ಜೋಶ್ ಬಂದುಬಿಡುತ್ತೆ, ಇನ್ನೂ ಕಲಿಸ್ಬೇಕಂತ. ಸೊ ಹಾಗಾಗಿ ಯು ಸಪೋರ್ಟ್ ಮೀ ಬಿಕಾಸ್ अगेन आई थिंक अबाउट यू, बिकॉज आपको हिंदी सिखाना है और आप सीखने के लिए रेडी है, तो मैं आपको हिंदी सिखाऊंगा. तो इस तरह से जितने भी जो हिंदी वर्ड्स है, इन हिंदी वर्ड्स को क्या कलेक्ट करते चले जाइए. और एक बार मैं पढ़ता हूँ, उसे देख लीजिए. ಇನ್ನೊಂದು ಸಾರಿ ಓದ್ತೀನಿ, ನೋಡ್ಕೊಳ್ಳಿ. ಗೋಧಿ गेहूं. ಬೆಣ್ಣೆ ಮಕ್ಕನ್. ಸಕ್ಕರೆ ಚೀನಿ ಆರ್ ಶಕ್ಕರ್. ಹಿಟ್ಟು ಆಟ. ತಟ್ಟೆ ಥಾಲಿ ಅಂದರೆ ಪ್ಲೇಟು. ನಿಂಬೆಹಣ್ಣು ನೀಂಬು ಲೆಮನ್. ಬಾಳೆಹಣ್ಣು ಕೇಲ ಬನಾನಾ. ಸೌತೆಕಾಯಿ ಕಕಡಿ ಕುಕುಂಬರ್ ಅಂತ ಕರಿತೀವಲ್ವ. ಎಲೆಕೋಸು पत्ता गोभी कैबेज. हूकोसु फूल गोभी कॉलीफ्लावर. कुंबಳಕಾಯಿ कद्दू. ओकेना. इस तरह से क्या ನೀವು ಚೆನ್ನಾಗಿ ಓದ್ಕೊಂಡು ನೋಟ್ಬುಕ್ಕಲ್ಲಿ ಬರ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸಾರಿ ಓದ್ಕೊಂಡ್ಬಿಡಿ. ಆಮೇಲೆ ಇಷ್ಟು ವರ್ಡ್ಸ್ಗಳೆಲ್ಲ ನೆನಪಿಟ್ಕೊಂಡು ಮಾತ್ರ ಸೆಂಟೆನ್ಸಲ್ಲಿ ನಾವು ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬನ್ನಿ ಸ್ಟೂಡೆಂಟ್ಸ್, ಇವತ್ತಿಗೆ ಈ ಕ್ಲಾಸ್ ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ಇನ್ನೊಂದು 20 to 30 ಕೊಡ್ತೀನಿ. ಇನ್ನೊಂದು ಕ್ಲಾಸಲ್ಲಿ ವರ್ಡ್ಸ್ ಕೊಟ್ಟ ಮೇಲೆ ಐ ವಿಲ್ ಸ್ಟಾರ್ಟು ಟೆನ್ಸಸ್, ಹೌ ಟು ಮೇಕ್ ಸೆಂಟೆನ್ಸ್, ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಸ್ಟೂಡೆಂಟ್ಸ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ.